ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೋಡ್ತಿದ್ದೀರಲ್ವ, ಇವತ್ತು ನಾನು ಫುಲ್ಲು ರೆಡಿಯಾಗಿ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಇಲ್ಲಿಗೊಂದು ಮುಗ್ದು ಇದ್ದಿದ್ರೆ ಸಕ್ಕತ್ತಾಗಿ ಕಾಣ್ತಾ ಇತ್ತು ಗೈಸ್. ತುಂಬ ಮಿಸ್ ಮಾಡ್ಕೊತಿದ್ದೀನಿ. ಇವತ್ತು ನಮ್ಮ ಏರಿಯಾದಲ್ಲೇ ಒಂದು ಮದುವೆ ಇದೆ, ಸೊ ಅದಕ್ಕೆ ರೆಡಿಯಾಗಿದ್ದೀನಿ. ಹೇಗೆ ಕಾಣ್ತಿದ್ದೀನಿ ಒಂದು ಕಮೆಂಟ್ ಮಾಡಿ. ಸೊ ನಾನಿವತ್ತು ಸಿಂಪಲ್ ಈಗ ರೆಡಿಯಾಗಿದ್ದೀನಿ. ಈ ಓಲೆ ಹಾಕೋದು ನೈಟ್ ವೇರ್ ಸಕ್ಕತ್ತಾಗಿ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಕ್ಯಾಮ್ರಾದಲ್ಲಿ ಅಷ್ಟು ಜಡ್ಜ್ಮೆಂಟ್ ಕೊಡ್ತಾ ಇಲ್ಲ ಇದು. ಓಕೆ, ನೇರವಾಗಿ ನೋಡಲಿಕ್ಕೆ ಫುಲ್ ಲುಕ್ಕಾಗಿದೆ. ಇನ್ನು ಇವತ್ತು ಫಸ್ಟ್ ನಾನು ಉಟ್ಕೊತಿರೋದು, ಇವತ್ತೇ ನಾನು ಬ್ಲೌಸ್ ಹೊಲಿಸ್ಕೊಂಡಿರೋದು. ಫುಲ್ಲು ಡೀಪು ಇರೋವೇ ನನ್ನ ಹತ್ರ ಜಾಸ್ತಿ ಇದ್ದಿತ್ತು. ಒಂದು ನೆಕ್ಕಿಂದ ಒಂದಿದೆ, ಬಟ್ ಈ ಥರ ನನ್ನ ಹತ್ರ ಕಮ್ಮಿ, ಎರಡೇನೋ ಹೊಲಿಸಿದ್ದೀನಿ ಈ ಥರದ್ದು ನಾನು. ಸೊ ಸಕ್ಕತ್ತಾಗಿ ಹೊಲಿದ್ದಾರೆ. ಓಕೆ, ಹೇಗೆ ಕಾಣ್ತಿದ್ದೀನಿ ಗೈಸ್ ಒಂದು ಕಮೆಂಟ್ ಮಾಡಿ. ನಾನು ಇವಾಗ ಇತ್ತೀಚೆಗೆ ಲಾಗ್ ಮಾಡೋದೇ ಕಮ್ಮಿ ಆಗೋಗ್ಬಿಟ್ಟಿದೆ, ಲಾಗ್ ಮಾಡ್ತಾನೇ ಇಲ್ಲ. ಹಂಗಾಗಿ ಇದಕ್ಕೆ ಇದು ಲಾಂಗ್ ಅವಳ ಮುತ್ತು ಅಂತ ಲಕ್ಷ್ಮಿ ಡಾಲರ್. ಸೊ ಇದು ನನ್ನ ಫಸ್ಟ್ ನಮ್ಮಪ್ಪ ನನಗೆ ಮಾಡಿಸಿದ್ದು ಲಕ್ಷ್ಮೀ ಸರ. ಯಾವುದೋ ಟೈಮಲ್ಲಿ ಅನಿಸುತ್ತೆ, ನಾನು ಇನ್ನೂ 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೆ, ಆವಾಗ ಮಾಡಿಸಿದ್ದು ಸರನ. ಸೊ ನಾನು ಜಾಸ್ತಿ ಇದನ್ನೇ ವೇರ್ ಮಾಡೋದು ಗೈಸ್. ತುಂಬಾ ಯಾವುದು ವೇರ್ ಮಾಡೋಕ್ಕಾಗಲ್ಲ, ವಾಲೆ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಥರ ಕಾಣ್ತಿದ್ದೀನಿ. ಎಲ್ಲರಿಗೂ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ. ಮದುವೆಗೆ ಹೋಗ್ತೀನಿ, ಅಲ್ಲಿ ಆದಷ್ಟು ಟ್ರೈ ಮಾಡ್ತೀನಿ ವೀಡಿಯೋ ಮಾಡೋದಕ್ಕೆ, ಬಟ್ ಆಗಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ನಾನೇನಾದರೂ ಫೋನ್ ತೆಗೆದು ಹಿಂಗೆ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಇದು ಏನೋ ಹೊಸ ರೋಗ ಇವಳಿಗೆ ಸ್ಟಾರ್ಟ್ ಆಯಿತು ಅಂತ ಅಂದ್ಕೊತಾರೆ. ಹಳ್ಳಿಲಿ ಕೆಲವ್ರು ಹಿಂಗೆ ಮಾತಾಡೋದು ಜಾಸ್ತಿ. ಅದರಲ್ಲೂ ನಾನು ಫೋನ್ ಎತ್ತಿ ಎಲ್ಲರದ್ದು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಇದೇನು ಹೊಸ್ದಾಗಿ ಮಾಡ್ತೈತೆ ಅಂತ ಅಲ್ಲಿಗೆ ಸ್ಟಾರ್ಟ್ ಆಗ್ತಾರೆ. ಬಟ್ ಏನಾರ ಆಗಲಿ ಆದಷ್ಟು ತೆಗಿಲಿಕ್ಕೆ ಪ್ರಯತ್ನ ಪಡ್ತೀನಿ. ಓಕೆನಾ, ನೋಡೋಣ ಏನಾಗುತ್ತೆ ಅಂತ. ಹೋಗ್ತಾ ನಿಮಗೆ ತೋರಿಸ್ತಾ ಹೋಗ್ತೀನಿ ಗೈಸ್. ನೋಡಿ ಗೈಸ್, ಫುಲ್ ನಂದು ಈ ಥರ ಇದೆ. ಕ್ಯಾಮ್ರಾ ಹಿಡಿಯೋರಿಲ್ಲ, ನಾನು ಹಿಡ್ಕೋಬೇಕು, ಹಂಗಾಗಿ. ಸರಿ ಗೈಸ್, ಬನ್ನಿ ಹೋಗೋಣ. ಓಕೆನಾ, ಪ್ಲೀಸ್ ನಾನು ಚೆನ್ನಾಗಿ ಕಂಡ್ರೆ ಒಂದು ಕಮೆಂಟ್ ಮಾಡಿ. ಕೊನೆಗೂ ನಾವು ಚೌಟ್ರಿಗೆ ಬಂದಾಯಿತು ಗಾಯ್ಸ್. ನೋಡ್ತಿದ್ದೀರಲ್ವಾ ಚೌಟ್ರಿಯಲ್ಲಿ ಯಾರಿಲ್ಲ, ನಮ್ಮನ್ನು ಬಿಟ್ಟರೆ. ನೋಡೋಣ ಯಾವಾಗ ಬರ್ತಾರೆ ಅಂತ. ಕೊನೆಗೂ ಯಾರೂ ಬರಲಿಲ್ಲ, ಹಾಗಾಗಿ ಹುಡುಗ ಹುಡುಗಿ ಫೋಟೋಶೂಟ್ಸ್ ಮಾಡಿಸಿರೋದನ್ನ ಹಾಕಿದ್ರು ಸ್ಕ್ರೀನಿಗೆ. ಅದನ್ನೇ ನೋಡ್ಕೊತಾ ಕೂತ್ಕೊಂಡ್ವಿ, ಅಥವಾ ನಾವೇ ಬೇಗ ಬಂದ್ವಿ ಗೊತ್ತಿಲ್ಲ. ಬಟ್ ಇನ್ನೂ ಹುಡುಗ ಹುಡುಗಿ ಇನ್ನೂ ಬರಲಿಲ್ಲ. ಈ ಫೋಟೋಸ್ಗಳೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ, ಪರವಾಗಿಲ್ಲ. ಸೊ ನೋಡ್ತಾ ಹಾಗೆಯೇ ಕೂತಿದ್ವಿ. ನಮಗೆ ಇದೆಲ್ಲ ನೋಡ್ತಾ ಇದ್ದರೆ ಏನು ಅನಿಸುತ್ತಪ್ಪ ಅಂದರೆ, ಏನು ಅನಿಸುತ್ತಾ ಇಲ್ಲ, ಖುಷಿ ಆಗ್ತಿದೆ. ಸೊ ನಾಳೆ ಇನ್ನೂ ಸ್ವಲ್ಪ ದಿವಸ ಹೋದರೆ ನಾನು ನನ್ನ ಮಕ್ಕಳ ಮದುವೆನ ಹೀಗೆ ಮಾಡಬೇಕು ಅಂತ ಅನ್ನಿಸ್ತಿದೆ. ಈಗ ಮಾಡ್ತೀನೋ ಅಥವಾ ಹುಡುಗ ಹುಡುಗಿನ ಕರ್ಕೊಂಡು ಹೋಗಿ ಖರ್ಚು ಉಳಿಯುತ್ತೆ ಅಂತ ದೇವಸ್ಥಾನದಲ್ಲಿ ಮದುವೆ ಮಾಡ್ತೀನೋ ಒಂದು ಗೊತ್ತಿಲ್ಲ. ಯಾಕೆ ಅಂದರೆ ಎಷ್ಟೇ ಗ್ರ್ಯಾಂಡಾಗಿ ಮಾಡಿದರೂ ಅದು ಜನಗಳ ದೃಷ್ಟಿಗೆ ಅಷ್ಟೇ ಅಲ್ವಾ. ಅವನಿಗೂ ಅಂತೂ ಇಂತೂ ಜನ ಎಲ್ಲ ಬರ್ತಾ ಇದ್ದಾರೆ, ನೋಡ್ತಿದ್ದೀರಲ್ವ. ಆಲ್ಮೋಸ್ಟ್ ಜನ ಬಂದಿದ್ದಾರೆ, ಎಲ್ಲ ಹೊರಗಡೆ ಇದ್ದರು. ಹುಡುಗ ಹುಡುಗಿನ ಕರ್ಕೊಂಡೇ ನಾವು ಬರ್ತೀವಿ ಅನ್ನೋ ಲೆಕ್ಕಕ್ಕೆ ಇವ್ರು ಹೊರಗಡೆನೇ ನಿಂತಿದ್ರು. ಬಟ್ ನಾವು ಹಂಗಲ್ಲ, ಯಾರು ಬಂದರು ಯಾರು ಬರ್ದೇ ಇದ್ದರು ಒಳಗಡೆ ಬಂದು ನಾವು ಕೂತ್ಕೋತೀವಿ. ಸೊ ಇವಾಗ ಎಲ್ಲ ಬರ್ತಾ ಕೊನೆಗೂ ಅಂತೂ ಇಂತೂ ಹುಡುಗ ಹುಡುಗಿ ಬಂದಾಯಿತು ಗೈಸ್. ಕೂತ್ಕೊಂಡು ಏನು ಮಾಡೋಣ, ಯಾರ್ಯಾರು ಎಷ್ಟೆಲ್ಲಿ ಎಲ್ಲೆಲ್ಲಿ ಕೂತಿದ್ದಾರೆ ಅಂತ ಹಂಗೆ ನಾನು ಮೊಬೈಲಲ್ಲಿ ಕ್ಯಾಚ್ ಮಾಡ್ಕೊತಾ ಇದ್ದೀನಿ. ಸೊ ಅಷ್ಟು ದೃಷ್ಟಿ ಇಟ್ಟು ನೋಡಿದರೆ ಮಾತ್ರ, ಜೂಮ್ ಹಾಕಿ ನೋಡಿದರೆ ಮಾತ್ರ ಯಾರ್ಯಾರು ಯಾವ್ಯಾವ ಮೂಲೆಯಲ್ಲಿ ಕೂತ್ಕೊಂಡು ಯಾರ್ಯಾರ ಬಗ್ಗೆ ಮಾತಾಡ್ತವ್ರೋ ಅಂತ ನೋಡಬೇಕು ಅಂತ ಆಸೆ. ಬಟ್ ಅಷ್ಟು ತಾಳ್ಮೆ ಪೇಷನ್ಸು ಯಾಕೂ ನಮಗಿಲ್ಲ. ನಮ್ಮನ್ನು ನೋಡಿ ಮಾತಾಡೋರಿಗೆ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ಹುಡುಗ ಹುಡುಗಿ ಕಡೆ ನಾವು ಹೋಗೋಣ. ಬನ್ನಿ ಗಾಯ್ಸ್, ಬನ್ನಿ.
ಕೊನೆಗೂ ಹುಡುಗ ಹುಡುಗಿ ಯಾವಾಗಾರ ಬರಲಿ ಅಂತ ಊಟದ ಓಪನ್ ಮಾಡಿದ್ರು. ಹಂಗಾಗಿ ನಾವು ಬಂದು ಇಲ್ಲೇ ಕುಕ್ಕರ್ ಬಡಿದ್ವಿ. ಸೊ ಒಂದು ಕಡೆ ಊಟ ಬಡಿಸ್ತಾಯಿದ್ರು, ನಮ್ಮ ಕಡೆ ಊಟ ಬಡಿಸಿಲ್ಲ. ಊಟನ ಬೇಗ ಬೇಗ ತಿಂದ್ಕೊಂಡು ಹುಡುಗ ಹುಡುಗಿಗೊಂಚೂರು ವಿಶ್ ಮಾಡಿ ಕೊನೆಗೂ ನಾನು ನಮ್ಮಮ್ಮ ಒಂದೇ ಲೈನಲ್ಲೇ ಕೂತ್ಕೊಂಡಿದ್ವಿ. ಹಾಗಾಗಿ ಕೂತ್ಕೊಂಡು ತುಂಬಾ ಬೋರ್ ಆಗ್ತಾಯಿತ್ತು. ಸೊ ಹಂಗೆ ನಾನು ರೆಡಿಯಾಗಿರೋದಕ್ಕೆ 2 ಫೋಟೋಸು ಕೂಡ ಹಾಗೆ ಕುಂತ ಜಾಗದಲ್ಲೇ ತೊಗೊಂಬಿಟ್ಟೆ ಗೈಸ್. ಕೊನೆಗೂ ನಮಗೆ ಊಟ ಬಡಿಸ್ತವ್ರೆ, ನೋಡ್ತಾ ಇದ್ದೀರಾ ಅಲ್ವಾ. ಊಟನ ಮಾಡಿಕೊಂಡು ನಾವು ಹುಡುಗ ಹುಡುಗಿಗೆ ಉಸ್ ಮಾಡಿ ಹೋಗೋಣ, ಓಕೆನಾ. ಬನ್ನಿ ಬೇಗ ಬೇಗ ಊಟ ಮಾಡಿ ಜಾಗ ಖಾಲಿ ಮಾಡೋಣ. ಕೊನೆಗೂ ಊಟ ಮಾಡ್ಕೊಂಡು ನಾವು ಬಂದ್ವಿ. ಹುಡುಗ ಹುಡುಗಿ ಕೊನೆಗೂ ಬಂದಾಯಿತು ಗೈಸ್, ನೋಡ್ತಿದ್ದೀರಲ್ವ. ಫಸ್ಟ್ ಫೋಟೋ ಶೂಟ್ಸೇ ಹುಡುಗರದು, ಗಂಡು ಮಕ್ಳದ್ದು. ಸೊ ಇವ್ರದ್ದೆಲ್ಲ ಮುಗಿದ್ಮೇಲೆ ನಾವು ಕೂಡ ಹೋಗಿ ವಿಶ್ ಮಾಡೋಣ. ಕೊನೆಗೂ ಗಂಡು ಹೆಣ್ಣಿಗೆ ವಿಶ್ ಮಾಡಿ ನಾವು ಕೂಡ ಒಂದು ರೂಮಿಗೆ ಬಂದಾಯಿತು. ಸೊ ಇಲ್ಲೂ ಕೂಡ ಹುಡುಗನ ತಾಯಿ, ಅಜ್ಜಿ ಅವರೆಲ್ಲ ಕೂತಿದ್ರು. ಇದು ಹುಡುಗನ ಮನೆಯಿಂದ ಸಾಮಾನುಗಳು ತಂದಿದ್ರಲ್ಲ, ಫಂಕ್ಷನ್ ಇದೆಯಲ್ಲ, ಅವ್ರದ್ದೇ ಮದುವೆ ಆಗಿರೋದ್ರಿಂದ ಕೆಲವು ಶಾಸ್ತ್ರಗಳಿಗೆ ಏನೇನು ಬೇಕೋ ಅದೆಲ್ಲ ಐಟಮ್ನ ತೊಗೊಂಬಂದಿದ್ರು. ಇಲ್ಲಿ ಕೂತ್ಕೊಂಡು ನಾನು ಕೂಡ ಅಡುಗೆ ಎಲೆನ ಹಾಕ್ಕೊತಾ ಇದ್ದೆ ಗೈಸ್. ಮದುವೆ ಅಂದರೆ ಹೆಂಗಿರುತ್ತೆ ನೋಡಿ ಗೈಸ್, ಎಷ್ಟು ಏನೆಲ್ಲ ತೊಗೊಂಬರ್ಬೇಕು, ನಿಜವೂ ತಲೆ ಕೆಟ್ಟೋಗುತ್ತೆ. ಅದಕ್ಕೆ ನಾನು ಇಷ್ಟು ತಲೆ ಕೆಡಿಸ್ಕೊಳೋದೇ ಇಲ್ಲ ಗೈಸ್. ಸಿಂಪಲ್ಲಾಗಿ ನನ್ನ ಮಕ್ಕಳ ಮದುವೆನ ದೇವಸ್ಥಾನದಲ್ಲಿ ನಾನು ಮಾಡಿಬಿಡ್ತೀನಿ ಗೈಸ್, ಅಷ್ಟೇ. ಹೇಗೆ ದೇವಸ್ಥಾನದಲ್ಲಿ ಮದುವೆ ಮಾಡಿದ್ರೇನು, ಚೋಟ್ರಲ್ಲಿ ಮದುವೆ ಮಾಡಿದ್ರೇನು, ಮನೆ ಮುಂದೆ ಮದುವೆ ಮಾಡಿದ್ರೇನು ಗೈಸ್, ಎಲ್ಲ ಒಂದೇ ಅಲ್ವಾ. ಓಕೆ ಬನ್ನಿ ಹೊರಡೋಣ. ಕೊನೆಗೂ ಮದುವೆನ ಮುಗಿಸ್ಕೊಂಡು ನಾವು ಇವಾಗ ಜಾಗ ಖಾಲಿ ಮಾಡಬೇಕು. ಈ ಚೋಟ್ರಿಗೆ ಬಾಯ್ ಬಾಯ್ ಅಂತ ಹೇಳ್ತಾ ನೆಕ್ಸ್ಟು ನಾನು ಈ ವ್ಲಾಗ್ನ ಮುಂದುವರಿಸ್ತೀನಿ. ನಾಳೆ ಮಾರ್ನಿಂಗ್ ನಾವು ಒಂದು ಕಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತೀನಿ, ಪ್ಲೀಸ್ ಎಲ್ಲರೂ ನೋಡಿ ಅಂತ ಹೇಳ್ತಾ ಬನ್ನಿ ನೆಕ್ಸ್ಟ್ ಸಿಗ್ತೀನಿ. ಓಕೆ ಗೈಸ್, ಇವಾಗ ಬೆಳಗಿನ ಜಾವ 5 ಗಂಟೆ ಗೈಸ್, ನೋಡ್ತಿದ್ದೀರಲ್ವ. ಇವರೇನಪ್ಪ ಬೆಳಗಿನ ಜಾವ 5 ಗಂಟೆಗೆ ಎದ್ದು ಎಲ್ಲಿಗೊಪ್ಪ ಹೊರಡ್ತಿದ್ದಾರೆ ಅಂತ ಅನ್ಕೊತಿದ್ದಾರಾ. ಹೋಗ್ತಾ ನಿಮಗೆ ಹೇಳ್ತಾ ಹೋಗ್ತೀನಿ ಗಾಯ್ಸ್. ಇವಾಗ ನಾನು ಮಾರ್ನಿಂಗ್ ಬೇಗನೆ ಎದ್ದು ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಸೊ ಬಟ್ಟೆನೂ ಪ್ಯಾಕ್ ಮಾಡ್ಕೊಂಡಿದ್ದೀನಿ, ಓಕೆನಾ. ನಮ್ಮ ಮನೆಯಲ್ಲಿ ಇನ್ನೂ ಮಲಗಿದ್ದಾರೆ. ಈ ಕಡೆ ಅಪ್ಪ ಮಲ್ಕೊಂಡಿದ್ದಾರೆ, ಆ ಕಡೆ ನನ್ನ ದೊಡ್ಡ ಮಗ ಮಲ್ಕೊಂಡಿದ್ದಾನೆ, ರೂಮಲ್ಲಿ ನನ್ನ ಚಿಕ್ಕ ಮಗ ಮಲ್ಕೊಂಡಿದ್ದಾನೆ. ಸೊ ಇವರು ಎಲ್ಲರಿಗೂ ಬಾಯ್ ಹೇಳ್ತಾ ನಾವು ಹೊರಡೋಣ. ಯಾಕಂದರೆ ಟೈಮ್ ಇವಾಗ 5 ಗಂಟೆ ಬೆಳಗಿನ ಜಾವ. ಸೊ ತುಂಬ ದಿನದಿಂದ ಅಂದ್ಕೊಂಡಿದ್ದೀವಿ ಅಂತ ಅಂದ್ಕೋಬೇಡಿ. ಸೊ ನಮ್ಮ ಫ್ರೆಂಡ್ ಹಾವೇರಿಯಲ್ಲೊಬ್ರು ಇದ್ದಾರೆ, ಅವರ ದೊಡ್ಡಪ್ಪನ ಮಗಂದು ಮದುವೆ ಇದೆ. ಸೊ ಅಲ್ಲಿಗೆ ನಾವು ಹೋಗ್ತಾಯಿದ್ದೀವಿ ಗೈಸ್, ಓಕೆನಾ. ಬನ್ನಿ. ಹಾಗಂತ ನಾವು ಕಾರಲ್ಲೋ ಬಸ್ಸಲ್ಲೋ ಅಲ್ಲ, ಬೈಕಲ್ಲಿ ಹೋಗ್ತಾಯಿದ್ದೀವಿ. ಬೈಕಲ್ಲಿ ನನಗೆ ಈ ಬೆಳಗಿನ ಜಾವ ಹೋಗೋದು ಭಾಳ ಇಷ್ಟ ಗೈಸ್. ಬನ್ನಿ ಹೋಗೋಣ. ನೋಡ್ತಿದ್ದೀರಲ್ವ, ಕತ್ಲು ಇನ್ನೂ ಬೆಳಗಿನ ಜಾವ 5 ಗಂಟೆ ಆಗಿರೋದ್ರಿಂದ ಇನ್ನೂ ಕ್ಲಿಯರಾಗಿ ಬೆಳಕು ಕರೆದಿಲ್ಲ. ಬನ್ನಿ ಹೊರಡೋಣ, ಓಕೆನಾ. ಬಾಯ್. ಕೊನೆಗೂ ನಾವು ಊರು ಬಿಟ್ಟಾಯಿತು. ಇದು ಅಂತ ಊರಿಂದ ಒಂದು ಸ್ವಲ್ಪ ದೂರ ಬಂದರೆ ಇಂಡಸ್ಟ್ರಿ ಏರಿಯಾ ಅಂತ. ಸೊ ನೋಡ್ತಿದ್ದೀರಲ್ವ ಎಷ್ಟು ಕತ್ಲಿದೆ ಅಂತ. ಬನ್ನಿ ಹೊರಡೋಣ. ಕೊನೆಗೂ ನಾವು ದಾವಣಗೆರೆ ರೀಚ್ ಆಗಿದ್ದೀವಿ ಗೈಸ್. ನೋಡ್ತಿದ್ದೀರಲ್ವ ಲೈಟಿನ ಬೆಳಕು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಲೈಟಿನ ಬೆಳಕು ಸಕ್ಕತ್ತಾಗಿ ಕಾಣ್ತಾ ಇದೆ. ನನಗೊಂದು ಆಸೆ ಇತ್ತು, ಬೆಳಗಿನ ಜಾವ ಹಾಗೆ ಈ ಥರ ಮಳೆ ಹಿಡ್ಕೊಂಡಿರ್ಬೇಕು, ಈ ಥರ ಬೈಕಲ್ಲಿ ಹೋಗಬೇಕು ಅಂತ. ನನ್ನ ಆಸೆ ಇಷ್ಟು ವರ್ಷಕ್ಕೆ ಇವಾಗ ಪೂರೈಸಿದೆ ಅಂತ ಹೇಳ್ಬೋದು. ಕೊನೆಗೂ ನಾವು ದಾವಣಗೆರೆಗೆ ಬಂದಾಯಿತು. ಬೈಕಿಗೆ ಒಂದು ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಡೋಣ. ಏಕೆಂದರೆ ತುಂಬ ದೂರ ಜರ್ನಿ ಮಾಡೋದ್ರಿಂದ ಎಲ್ಲೂ ಸ್ಟಾಪಿಂಗ್ ಇರಲ್ಲ. ಹಾಗಾಗಿ ಇವಾಗಲೇ ಫುಲ್ ಟ್ಯಾಂಕ್ ಮಾಡಿಕೊಂಡು ನಾವು ಫುಲ್ ಜರ್ನಿ ಮಾಡಿಬಿಡೋಣ, ಓಕೆನಾ. ಬನ್ನಿ. ಕೊನೆಗೂ ನಾವು ಬೈಪಾಸಿಗೆ ಬಂದಾಯಿತು. ಸೊ ನೋಡ್ತಿದ್ದೀರಲ್ವ, ಮಳೆ ಹನಿ ಬರ್ತಿದೆ, ಫುಲ್ಲು ನೀರು ಜಿಟಿ. ಸೊ ಸಖತ್ತಾಗಿದೆ ಗೈಸ್. ಜೀವನದಲ್ಲಿ ಈ ಥರ ಅನುಭವ ಪ್ರತಿಯೊಬ್ಬರಿಗೂ ಆಗಬೇಕು. ಮಳೆ ಬಂದರೆ ಓಡೋಗಿ ಮೂಳಲ್ಲಿ ಹೊಚ್ಕೊಂಡು ಕೂತ್ಕೊಳೋದಲ್ಲ,
ಪ್ಲೀಸ್ ವರ್ಷಕ್ಕೊಂದು ಪಟ್ಟಾದರೂ ಮಳೆಯಲ್ಲಿ ನೆನಿಬೇಕಂತೆ, ಮೈಗೆ ಒಳ್ಳೆಯದಂತೆ ದೊಡ್ಡವ್ರು ಹೇಳೋದು ಮಾತು ಗಾಯ್ಸ್, ಅಷ್ಟೆ. ಕೊನೆಗೂ ಬೆಳಕು ಕರೆದೇ ಬಿಡ್ತು ಗೈಸ್, 6 ಗಂಟೆ. ಓಕೆನಾ, ನಾವು ಇವಾಗ ತುಂಬ ಹತ್ರದಲ್ಲೇ ರೀಚ್ ಆಗ್ತಾ ಇದ್ದೀವಿ. ಸೊ ಹೋಗೋಣ ಬನ್ನಿ ಗೈಸ್. ಸಖತ್ತಾಗಿದೆ, ನೋಡ್ತಿದ್ರೆಲ್ಲ ಮೋಡ ಮುಚ್ಕೊಂಡಿದೆ. ಖುಷಿನ ಹೇಳ್ಕೊಳಕ್ಕಾಗ್ತಿಲ್ಲ ಗೈಸ್. ನನಗೆ ತುಂಬ ದಿನದಿಂದ ನಾನು ಟ್ರೆಕ್ಕಿಂಗ್ ಹೋಗ್ಬೇಕು ಅನ್ನೋದು ಭಾಳ ಆಸೆ ಇತ್ತು. ಸೊ ಇದು ಪೂರೈಸಿದೆ ಅಂತ ಅನ್ಕೋಬಹುದು. ಅದರಲ್ಲೂ ನಾನು ಬೈಕಲ್ಲಿ ಹೋಗೋದೊಂದು ದಿನ ದೊಡ್ಡ ಆಸೆ ಆಗಿತ್ತು. ಈ ಥರ ಮಳೆಗಾಲದಲ್ಲಿ ಎಲ್ಲಾದರೂ ಮುಂದೆ ಟೀ ಕುಡಿಯೋಣ. ನೋಡಿ ಗೈಸ್, ಎಷ್ಟು ಕಲರ್ಫುಲ್ಲಾಗಿ ಲೈಟ್ಗಳು ಕಾಣ್ತಿದೆ ಅಲ್ವಾ. ಇದು ಬೆಳಗಿನ ಜಾವನೇ ಈ ಥರ ತುಂಬ ಕಲರ್ಫುಲ್ಲಾಗಿ ಕಲರ್ ಲೈಟ್ಸ್. ಕೊನೆಗೂ ನಾವು ಇವಾಗ ರೀಚ್ ಆದ್ವಿ ದುರ್ಗಕ್ಕೆ ಬಂದಿದ್ದೀವಿ. ಈಗ 6 ಗಂಟೆಗೆ 10 ನಿಮಿಷ ಕಮ್ಮಿ ಇದೆ ಗೈಸ್. ದುರ್ಗಕ್ಕೆ ರೀಚ್ ಆದ್ವಿ ಕೊನೆಗೂ. ಎಲ್ಲಾದರೂ ಒಂದು ಕಡೆ ನಾವು ಟೀ ಕುಡಿಬೇಕು, ಯಾಕಂದರೆ ಎಲ್ಲೂ ಸ್ಟಾಪ್ ಮಾಡಿಲ್ಲ. ಯಾಕಂದರೆ ತುಂಬ ದೂರ ಜರ್ನಿ ಮಾಡೋದ್ರಿಂದ ಸ್ಟಾಪ್ ಎಲ್ಲೂ ಕೊಡ್ತಾ ಇಲ್ಲ. ಬನ್ನಿ. ಕೊನೆಗೂ ನಾವು ಒಂದು ಹೋಟ್ಲಿಗೆ ರೀಚ್ ಆದ್ವಿ. ಸೊ ಇದು ದುರ್ಗನ ಬಿಟ್ಟ ಮೇಲೆ ಈ ಹೋಟೆಲ್ ಸಿಗೋದು, ಗುರುಪ್ರಸಾದ್ ಹೋಟೆಲ್ ಅಂತ. ತುಂಬಾ ಸಕ್ಕತ್ತಾಗಿದೆ ಹೋಟ್ಲು ಮಾತ್ರ. ಇಲ್ಲಿ ಒಂದು ಕಡೆ ನಾವು ನಿಲ್ಲಿಸಿದ್ವಿ ಅಂದರೆ ಪ್ರತಿಯೊಂದೂ ನಾವು ತೊಗೊಂಡೋಗ್ಬೋದು. ನೋಡಿ ಗಾಯ್ಸ್, ಇಲ್ಲಿ ಎಷ್ಟು ಮಳೆ ಬರ್ತಿದೆ, ಆದರೂ ಇಲ್ಲಿ ಸ್ಟಾಪ್ ಕೊಟ್ಟಿದ್ದೀವಿ. ಸೊ ಇಲ್ಲಿ ಒಂದು ಸ್ವಲ್ಪ ಬೇಗ ಟೀ ಕುಡಿದು ಟೈಮ್ ವೇಸ್ಟ್ ಮಾಡೋದು ಬೇಡ, ತುಂಬ ದೂರ ಜರ್ನಿ ಮಾಡಬೇಕು. ಇವತ್ತು ಬರೀ ಜರ್ನಿ ಮಾಡೋದೇ ಆಗುತ್ತೆ ಅನಿಸುತ್ತೆ. ಗೈಸ್, ನಾವು ಇವಾಗ ಬಂದಿರೋದು ತುಮಕೂರು. ನಾವು ಇವಾಗ ತುಮಕೂರು ಹತ್ರ ಇದ್ದೀವಿ. ಬೆಳಗಿನ ಜಾವಲ್ಲೇ 5 ಗಂಟೆಗೆ ನಾವು ಬಿಟ್ಟಿದ್ದು. ಸೊ ಕಟ್ಟು ಚಳಿ ಇದೆ. ಸೊ ಅಲ್ಲಿ ಒಂದು ಮದುವೆ ಇದೆ, ಹೀಗಾಗಿ ಮದುವೆಗೆ ಹೋಗ್ತಾ ಇದ್ದೀವಿ. ಇವಾಗ ಸ್ವಲ್ಪ ಟೀ ಕುಡ್ಕೊಂಡು ಹೋಗೋಣ ಅಂತ ಹೋಟೆಲಿಗೆ ಬಂದಿದ್ವಿ. ಗುರುಪ್ರಸಾದ್ ಹೋಟೆಲ್ ಸಕ್ಕತ್ತಾಗಿದೆ, ರಾಯಲಾಗಿದೆ. ಸೊ ನಾವು ನಮ್ಮ ಹಾವೇರಿಯಿಂದ ಫ್ರೆಂಡ್ ಅಕ್ಕ, ನಮ್ಮ ಅಕ್ಕನ ಮಗಳದ್ದು ಮದುವೆ ಇತ್ತು, ಹಾಗಾಗಿ ಬಂದ್ವಿ. ಓಕೆ, ನಾವು ಇವಾಗ ತುಮಕೂರು ಹತ್ರ ನಿಂತ್ಕೊಂಡಿದ್ದೀವಿ. ಒಂದು ಮದುವೆ ಇದೆ. ಇದೇ ಡ್ರೆಸ್ಸಲ್ಲೇ ಬಟ್ಟೆ ತೊಗೊಂಬಂದಿದ್ದೀನಿ. ಬೇಗ ಹೋಗಿ ಅಲ್ಲಿ ಚೇಂಜ್ ಮಾಡಬೇಕು. ಬೆಳಗ್ಗೆ 10 ಗಂಟೆಗೆ ಮುಹೂರ್ತ ಇರೋದ್ರಿಂದ ನಾವು ಬೇಗನೆ ರೆಡಿಯಾಗಿ ಹೋಗಬೇಕು. ಸೊ ಇದರಲ್ಲಿ ಇವರ ಅಣ್ಣನ ಮದುವೆ ಇದೆ. ಇವ್ರನ್ನೂ ನಾನು ಎತ್ತಾಕೊಂಡು ಬೈಕಲ್ಲೇ ಹೋಗೋಣ ಅಂತ ಅವ್ರ ಜೊತೆನೇ ನಾನು ಬಂದಿದ್ದೀನಿ. ಪಾಪ ಅವ್ರಿಗೂ ಟೈಮ್ ಆಗ್ತಿದೆ. ಬೇಗ ಹೋಗಿ ನಾನು ಡ್ರೆಸ್ ಚೇಂಜ್ ಮಾಡಿ ಬಟ್ಟೆ ಉಟ್ಕೊಂಡು ಹೋಗಬೇಕು ಮದುವೆಗೆ. ಸೊ ಅಲ್ಲಿ ಹೋದ್ಮೇಲೆ ವೀಡಿಯೋ ಮಾಡೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ಆದಷ್ಟು ನಾನು ಎಷ್ಟು ತೋರಿಸ್ಬೇಕಾಗುತ್ತೋ ಅಷ್ಟು ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಗೈಸ್. ಬನ್ನಿ ಒಳಗಡೆ ಹೋಗೋಣ, ಟೀ ಆರ್ಡ್ರ್ ಮಾಡೋಣ ಅಥವಾ ಕೊನೆಗೂ ಒಳಗಡೆ ಹೋಗೋಣ ಬನ್ನಿ. ಓಕೆನಾ, ನಾವು ಒಳಗಡೆ ಹೋಗೋದಕ್ಕೆ ಮನಸ್ಸೇ ಇಲ್ಲ, ಯಾಕಂದರೆ ಮಳೆ ಬೇರೆ ಹಿಡ್ಕೊಂಡಿದೆ. ಸೊ ಮಳೆಯಲ್ಲಿ ಇದ್ದು ಈಗ ಒಳಗಡೆ ಹೋಗಿ ಕೂತ್ಕೊಂಡ್ವಿ, ಆದರೆ ಮುಖ ಚಳಿ ಸ್ಟಾರ್ಟ್ ಆಗುತ್ತೆ. ಯೋಚನೆ ಮಾಡ್ಲಿಕ್ಕತ್ತೀವಿ. ಯೋಚನೆ ಮಾಡಿದಾಗ ಅರ್ಥ ಇಲ್ಲ, ಬಂದುಬಿಡು ಒಳಗಡೆ ಅಂತ ಹೇಳ್ತಿದ್ದಾರೆ. ಒಳಗಡೆ ಹೋಗೋಣ ಬನ್ನಿ. ಕೊನೆಗೂ ಒಳಗಡೆ ಬಂದು ಕೂತ್ಕೊಂಡಿದ್ದೀನಿ. ಕಾಫಿನ ತೊಗೊಂಬರ್ಲಿಕ್ಕೆ ಅವರು ಹೋಗಿದ್ದಾರೆ. ಸೊ ಇವಾಗ ಕಾಫಿನ ಕುಡಿದು ನಾವು ಆಚೆ ಹೋಗೋಣ. ನನ್ನ ಒಬ್ಬಳದೇ ವೀಡಿಯೋ ಮಾಡ್ತಿದ್ದೀನಿ, ಜೊತೆಗೆ ಬಂದಿರೋದು ವೀಡಿಯೋ ಮಾಡೋಕ್ಕಾಗ್ತಿಲ್ಲ, ಯಾಕೆಂದರೆ ಅವರು ಕ್ಯಾಮ್ರಾ ಮುಂದೆ ಬರಲಿಕ್ಕೆ ಇಷ್ಟ ಇಲ್ಲ. ಹಾಗಾಗಿ ಗಾಯ್ಸ್
ಅಲ್ಲಿ ಅಂಥದ್ದು ಏನೈತಲ್ಲ ಕೊನೆಗೂ ಟೀನ ಕುಡ್ಕೊಂಡು ನಾವು ಹೊರಟೆ ಬಿಟ್ವಿ ಗೈಸ್. ನಮ್ಮ ಮುಂದೆ ಕೆಂಪಸ್ ಹೋಗ್ತಾ ಇತ್ತು. ಕೆಂಪಸ್ಸಿನ ಮೇಲೆ ಒಂದು ನೇಮ್ ಬರೆದಿದ್ರು, ಪ್ರಾಣಿಗಳಿವೆ ಎಚ್ಚರ. ಪ್ರಾಣಿಗಳಿವೆ ಎಚ್ಚರ ನಿಜ, ಬಟ್ ಪ್ರಾಣಿಗಳು ಏನಾದರೂ ಕೆಂಪಸ್ ಮೇಲೆ ಅಟ್ಯಾಕ್ ಮಾಡ್ತಾವ ಗೈಸ್? ಹೇಳಿ ನೋಡೋಣ. ಎಲ್ಲ ಬಸ್ಸಿನ ಮೇಲೂ ಇದೇ ಥರ ಬರ್ತಿದ್ವಲ್ಲ, ಅದಕ್ಕೆ ಹೇಳ್ತಿದ್ದೀನಿ ಅಷ್ಟೆ. ಕೊನೆಗೂ ತುಮಕೂರು ದಾಟಿದ್ವಿ. ನೆಕ್ಸ್ಟು ಮತ್ತೆ ಬೇರೆ ಹೋಟೆಲ್ಗೆ ಬಂದ್ವಿ. ಇಲ್ಲೊಂದು ಸ್ವಲ್ಪ ನಾಷ್ಟಗಿಷ್ಟ ತಿನ್ಕೊಂಡು ಹೋಗೋಣ ಅಂತ ನೋಡ್ತಿದ್ದೀರ ಅಲ್ವಾ. ಪ್ಲೀಸ್ ತುಂಬ ಟೈಮ್ ಆಗ್ತಿದೆ, ಇಲ್ಲಿಗೆ ನನ್ನ ಲಾಗ್ನ ಮುಗಿಸ್ತಿದ್ದೀನಿ. ಎಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ನಾನು ಸಿಗ್ತೀನಿ ಗೈಸ್. ಓಕೆನಾ? ಬಾಯ್ ಬಾಯ್.